ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ಅರ್ತಿತ್ ಕಾಲ್ಗೆ ಏನೂ ಆಗಿಲ್ಲ ಅಂತ ಗೊತ್ತಾಯಿತು. ಸೊ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ನೋಡೋಣ. ಇವಾಗ ಅವನಿಗೆ ಕಾಲಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗಿದೆ. ಇವಳು ಅವನನ್ನೇ ನೋಡ್ತಾ ಇರುವಾಗ ಅವ್ನು ವಿಲ್ಲನ್ ರೇಂಜ್ಗೆ ನಡ್ಕೊಂಡು ಬ್ಯಾಂಕ್ ಹತ್ರಕ್ಕೆ ಬರ್ತಾ ಇದ್ದಾನೆ. ಅಯ್ಯಯ್ಯೋ ಬರ್ತಾ ಇದ್ದಾನಲ್ಲ, ಎದ್ದೊಳಕ್ಕಾಗಲ್ಲ ಅನ್ನೋ ಧೈರ್ಯದಲ್ಲಿ ಡೋರ್ನ ಕ್ಲೋಸ್ ಬೇರೆ ಮಾಡೋದ್ನಲ್ಲ ಅಂತ ಪ್ಯಾಂಗೂ ಸ್ವಲ್ಪ ಹೆದರ್ತಾ ಇದ್ದಾಳೆ. ಅರ್ತಿತ್ ಹತ್ರ ಬರ್ತಾನೆ. ಏನು ಪ್ಯಾಂಗ್ ಹೆದರ್ತಾ ಇದೆಯಾ ಅಂತ ಕೇಳ್ತಾನೆ. ನೀನೇನಕ್ಕೆ ಹಿಂಗೆ ಮೆಂಟಲ್ ಥರ ಮಾಡ್ತಾ ಇದ್ದೀರಾ ಅಂತ ಪ್ಯಾಂಗ್ ಕೇಳುವಾಗ, ನೀನು ಇಲ್ಲೇ ಇದ್ದರೆ ನಾನು ಇನ್ನೂ ಮೆಂಟಲ್ ಹಾಕ್ತೀನಿ ಅಂತ ಹೇಳಿ ಜೋರಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಪ್ಯಾಂಗೆ ಸಖತ್ ಹೆದರಿಕೆ ಆಗುತ್ತೆ. ಅಯ್ಯೋ ಬಿಟ್ಬಿಡು ಅಂತ ಅಲ್ಲಿಂದ ಓಡೋಗೋಣ ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಆದರೆ ಇವನು ಬಿಡೋ ಹಾಗೆ ಇಲ್ಲ. ಅರ್ತಿತ್ ಇವಳನ್ನ ಹಿಡ್ಕೊಂಡು, ಏನೋ ದೊಡ್ಡದಾಗಿ ಬಂದು ಡೋರ್ನೆಲ್ಲ ಲಾಕ್ ಮಾಡಿದೆ, ಇವಾಗ ಎಲ್ಲಿಗೆ ಓಡ್ತಾ ಇದೆಯಾ, ಏನೋ ಮಾತಾಡಬೇಕು ಅಂದೆ, ಇಲ್ಲೇ ಇದ್ದು ಮಾತಾಡು, ನಿನ್ನ ವೆಲ್ಕಮ್ ಮಾಡೋಕ್ಕೆ ತಾನೇ ನಾನು ಇಲ್ಲಿ ಬಂದಿರೋದು ಅಂತ ಹೇಳ್ತಾ ಇದ್ದಾನೆ. ಪ್ಯಾಂಗ್ ಹಾಗೆ ಸೈಲೆಂಟಾಗಿ ಪಾಪದ ಹುಡುಗಿ ಥರ ನೋಡ್ತಾ ನಿಂತಿದ್ದಾಳೆ. ಅರ್ತಿತ್ ನೋಡ್ತಾರೆ. ನೀನು ಇಲ್ಲಿದ್ದು ಫೀಲ್ ಮಾಡೋದು ಬೇಡ, ಹೋಗು ನಿನ್ನ ಮನೇಲಿ ಕೂತ್ಕೊಂಡು ಫೀಲ್ ಮಾಡು ಅಂತ ಅವಳನ್ನ ಕಾರ್ ಹತ್ರ ದರ ಹೇಳ್ಕೊಬಂದು ಆ ಜಾಗಕ್ಕೆ ಹೇಳ್ಕೊಬಂದು ಬಿಡ್ತಾನೆ. ಹೊರಡು ಅಂತ ಅವಳನ್ನ ಟಾರ್ಚರ್ ಮಾಡ್ತಾ ಇದ್ದಾನೆ. ಅರ್ತಿತ್, ನೀವು ಮಾಡೋದು ತುಂಬ ಓವರು. ನಾನು ಮಾಡಿದ್ದು ಗೊತ್ತಿಲ್ಲದೆ ಮಾಡಿದ್ದು, ನಾನು ಬೇಕು ಅಂತ ಮಾಡಿಲ್ಲ. ಆದರೆ ನೀವು ಇವಾಗ ಮಾಡ್ತಾ ಇರೋದು ಅದು ತುಂಬ ತಪ್ಪು. ನೀವು ಗೊತ್ತಿದ್ದೇ ಮಾಡ್ತಿದ್ದೀರಾ ಅನ್ನುವಾಗ ಅರ್ತಿತ್ಗೆ ಮಾತಾಡೋದು ನೋಡಿ ಇನ್ನೂ ಟೆನ್ಷನ್ ಆಗ್ತಾಯಿದೆ. ಪ್ಯಾಂಗ್ ಕೈ ಹಿಡ್ಕೊಂಡು, ನೀನು ನನಗೆ ಲೆಕ್ಚರ್ ಕೊಡೋದು ಬೇಡ, ಓಕೆ? ನಾನು ಇಷ್ಟೊಂದು ಹಾರ್ಷಾಗಿ ನೋಡ್ಕೊಂಡ್ರೂ ನೀನು ಹೋಗ್ತಾ ಇಲ್ಲ ಅಂದರೆ ನನ್ನ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದೆಯಾ, ನಾನು ಇದಕ್ಕೆ ಮೇಲೆ ಏನಾದರೂ ಮಾಡೋದ್ರೊಳಗೆ ನೀನು ಹೋಗಿಬಿಡು ಅಂತಿರುವಾಗ ಪ್ಯಾಂಗ್ಗೆ ಇವ್ನು ಮಾತಾಡೋದೆಲ್ಲ ತುಂಬ ಭಯ ಆಗ್ತಾಯಿದೆ. ಇದರಲ್ಲಿ ಕಾರ್ ಕೀನ ಅಲ್ಲಿ ಕೂಡ ಹಾಕಿರ್ತಾರೆ ಅಲ್ವಾ, ಆ ರೂಮಲ್ಲಿ ಕೂತಾಗ ಅದೇ ರೂಮಲ್ಲೇ ಬಿಟ್ಟು ಬಂದಿರ್ತಾಳೆ. ಇವಾಗಲೇ ಅರ್ತಿತ್ ಇವಳನ್ನ ಹೊರಡು ಅಂತ ಟಾರ್ಚರ್ ಮಾಡ್ತಾ ಇದ್ದಾನೆ. ಇನ್ನು ಸ್ವಲ್ಪ ಹೊತ್ತು ನಿಂತಿದ್ರೆ ನಿನ್ನ ಕತ್ನ ಹಿಸುಕಿ ಕೊಲೆ ಮಾಡ್ತೀನಿ ಅಂತ ಜೋರು ಮಾಡ್ತಾ ಇರುವಾಗಲೇ ಕರೆಕ್ಟಾಗಿ ಹೀರೋ ಅಪ್ಪ ಅಲ್ಲಿಗೆ ಬರ್ತಾರೆ. ಇವನು ಪ್ಯಾಂಗ್ ಹತ್ರ ಈ ಥರ ಮಾತಾಡೋದು ನೋಡಿ ನಾನು ಇಲ್ದಾಗ ಏನೆಲ್ಲ ನಡೆದಿರತ್ತೆ ಅಂತ ಅವರಿಗೆ ಅರ್ಥ ಆಗುತ್ತೆ. ಎಲ್ರಿಗೂ ಕರೆದು ಮಾತಾಡ್ತಾ ಇದ್ದಾರೆ. ಪ್ಯಾಂಗ್ ಹೇಳ್ತಾಳೆ, ಅಂಕಲ್ ನೀವು ಬಂದ್ರಿ ಅಲ್ವಾ, ಪ್ಲೀಸ್ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳುವಾಗ, ಏನು ಪ್ಯಾಂಗ್, ನಾನು ನಿನಗಾಗಿ ಎಲ್ಲ ಅರೇಂಜ್ಮೆಂಟ್ಸು ಮಾಡಿದ್ದೀನಿ, ನೀನು ಇಲ್ಲಿಂದ ಹೋಗೋ ಹಾಗಿಲ್ಲ, ನಾ ಎಲ್ಲನೂ ನೋಡ್ಕೊತೀನಿ, ನೀನು ಹೋಗಲೇಬಾರ್ದು ಅಂತ ಹೇಳುವಾಗ ಪ್ಯಾಂಗ್ ಬಂದು ಅರ್ತಿತ್ನ ನೋಡಿದ್ರಾ, ನನಗೇನು ಇಲ್ಲಿ ಇರಬೇಕು ಅಂತ ಆಸೆ ಇಲ್ಲ, ನೀವು ನಿಮ್ಮ ಅಪ್ಪನ ಮನಸ್ಸನ್ನು ಚೇಂಜ್ ಮಾಡಿದ್ರಿ ಅಂದರೆ ನಾನು ಧಾರಾಳವಾಗಿ ಹೋಗ್ತೀನಿ ಅಂತಿದ್ದಾಳೆ. ಏನೋ ಅರ್ತಿತ್ ಇದೆಲ್ಲ ಅಂತ ಅವರಪ್ಪ ಕೇಳಿದ್ರೆ, ಹೌದು ನನಗೆ ಇವಳು ಇಲ್ಲಿ ಇರಬಾರ್ದು, ನನಗಿಷ್ಟ ಆಗ್ತಿಲ್ಲ ಅಂತ ಹೇಳುವಾಗ ಹೀರೋ ಅಪ್ಪ ಪ್ಯಾಂಗ್ನ ನೋಡಿ, ಪ್ಯಾಂಗ್ ನೀನು ಹೋದರೆ ಅಂದರೆ ನನ್ನ ಖುಷಿನ ತೊಗೊಂಡು ಹೋಗೋ ಥರ ಇರುತ್ತೆ, ಪರವಾಗಿಲ್ವಾ ಅಂತ ತುಂಬ ಎಮೋಷ್ನಲ್ ಆಗಿ ಟಚ್ ಮಾಡ್ತಾರೆ. ಅರ್ತಿತ್ ನೋಡಿ, ಹೋ ಕತೆ ಈ ಥರ ಹೋಗ್ತಾ ಇದೆಯಾ, ಸರಿ ಅವಳು ಇಲ್ಲಿರಲಿ ನಾನೇ ಹೋಗ್ತೀನಿ ಅಂತ ಹೇಳಿ ತುಂಬ ಕೋಪದಿಂದ ಅಲ್ಲಿಂದ ಹೋಗೋಕ್ಕೂ ಪ್ಯಾಂಗ್ ಹೆದರ್ಕೋತಾಳೆ. ಹೆದರೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕೆ ಅಂದರೆ ಆವಾಗಲೂ ಹೀಗೆ ತಾನೇ ಹೋಗಿರ್ತಾನೆ. ಇವಳು ಮುಖದಲ್ಲಿ ಭಯ ನೋಡಿದ್ದು ಹೀರೋ ಅಪ್ಪ, ನೀನೇನು ಭಯ ಪಡಬೇಡ, ನಾನು ನೋಡ್ಕೊತೀನಿ ಎಂದು ಅರ್ತಿತ್ ಕಾರ್ ಮುಂದೆ ಬ್ಲಾಕ್ ಮಾಡಿ ನಿಂತ್ಕೊತಾರೆ. ಅಪ್ಪ ಪ್ಲೀಸ್ ತಳ್ಳಿ, ನಾನು ಹೊರಡ್ತೀನಿ ಅಂತ ಹೀರೋ ಅಪ್ಪ ಏನು ಹೇಳ್ತಾರೆ ಅಂದರೆ, ನೀನೇ ತಾನೇ ಇಷ್ಟು ವರ್ಷ ಈ ಫಾರ್ಮ್ನ ನೋಡ್ಕೊತಾ ಇದ್ದೆ, ಎಲ್ಲ ಜವಾಬ್ದಾರಿನೂ ನಾನು ನಿನ್ನ ಹತ್ರ ಕೊಟ್ಟಿದ್ದೀನಿ, ಇವಾಗ ನೀನು ಹೋದರೆ ಇದೆಲ್ಲ ಯಾರು ನೋಡ್ಕೊತಾರೆ, ನನಗೆ ಬೇರೆ ವಯಸ್ಸಾಯ್ತಲ್ವಾ, ನನ್ನಿಂದ ಎಲ್ಲನೂ ವರ್ಕ್ ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ಅದೇ ನಿಮ್ಮ ಮುದ್ದಿನ ಮಗಳು ಪ್ಯಾಂಗ್ ಇದ್ದಾಳಲ್ಲ, ಅವಳ ಹತ್ರ ಎಲ್ಲ ಮಾಡಿಸ್ಕೊಳ್ಳಿ, ನನ್ನ ಬಿಡಿ ಅಂತಾನೆ. ಸರಿ ನೀನು ಹೋಗೋ ಹಾಗಿದ್ರೆ ಹೋಗು, ನಮ್ಮ ಫಾರ್ಮ್ ಮತ್ತೆ ಹಳೆ ರೀತಿ ಆಯಿತು ಅಂದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ, ನನಗೆ ಭಯ ಆಗ್ತಾಯಿದೆ ಅಂತ ತುಂಬ ಫೀಲ್ ಮಾಡಿ ಮಾತಾಡ್ತಿದ್ದಾರೆ. ಹೀರೋನು ಬೇರೆ ದಾರಿ ಇಲ್ಲದೆ ಇರ್ತೀನಿ ಎಂದು ಕಾರ್ ತೊಗೊಂಡು ಅಲ್ಲಿಂದ ಹೋಗ್ತಾನೆ. ಅವ್ನು ಹೋಗಿದೆ ಹೀರೋ ಅಮ್ಮ ಅದೇ ಸೇಮ್ ರಿಯಾಕ್ಷನ್ ಅಲ್ಲೇ ನಿಂತಿದ್ದಾರೆ. ಹೀರೋ ಅಪ್ಪನೂ ನೋಡಿ ಮಾತಾಡೋದಕ್ಕೆ ಏನು ಕಮ್ಮಿ ಇಲ್ಲ, ನನ್ನ ಮಗನ ತುಂಬ ಒಳ್ಳೆಯನಾಗಿ ಬೆಳೆಸ್ಬಿಟ್ಟೆ, ಅವನಿಗೆ ಎಲ್ಲ ಟೈಮಲ್ಲೂ ಅಪ್ಪ ಮಾತು ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಣೋ ಅಂತ ಬೆಳೆಸ್ಬೇಕಿತ್ತು ಅಂತಿದ್ದಾರೆ. ಹೀರೋ ಅಪ್ಪ ನೋಡಿದ್ರೆ ನೀನು ಹೀಗೆ ಮಾತಾಡ್ತಾ ಇರೋ ಅಂತ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾಂಗ್ನ ನೋಡೋಕ್ಕೆ ಇವಳು ಸ್ಟೇ ಮಾಡಿರ್ತಾಳಲ್ಲ ಆ ಮನೆಗೆ ಬರ್ತಾರೆ. ನೀನು ಇಲ್ಲಿರೋದು ಬೇಡ, ಬಾಮ್ಮ ನಮ್ಮ ಮನೆಗೆ ಹೋಗೋಣ ಅಂತ ಆ ಹಳೆ ರೂಮಲ್ಲೇ ಇರು ಅಂತ ಹೇಳಿದಾಗ, ಯಾಕೆ ಅಂಕಲ್ ನಾ ಸ್ವಲ್ಪ ದಿನ ಜೀವಂತವಾಗಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ, ಅರ್ತಿತ್ ನನ್ನ ಕೊಲೆನೇ ಮಾಡಿಬಿಡ್ತಾನೆ ಅನ್ನುವಾಗ, ಸಾರಿ ಮಾ, ನನ್ನಿಂದನೇ ಎಲ್ಲ, ನಾನು ಆವತ್ತು ಆ ಕ್ಲೈಂಟ್ ಮೀಟಿಂಗ್ಗೆ ಹೋಗಬಾರ್ದಿತ್ತು, ನಾನು ಇಲ್ದಾಗ ಏನೇನು ನಡೀತೋ ಅವ್ರ ಬದಲಾಗಿ ನಾನು ಸಾರಿ ಕೇಳ್ತೀನಿ ಅಂತ ಸೀರಿಯಸ್ಸಾಗಿ ಮಾತಾಡೋಕ್ಕೂ, ಅಂಕಲ್ ಅರ್ತಿತ್ ನನ್ನ ಮೇಲೆ ಕೋಪ ಪಡೋದು ತಪ್ಪೇನಿಲ್ಲ, ನನ್ನಿಂದ ಅದನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೆ, ನೀವು ಇಷ್ಟು ಯೋಚನೆ ಮಾಡಬೇಡಿ, ಆಮೇಲೆ ಬಿಳಿ ಕೂದಲು ಜಾಸ್ತಿ ಆಗತ್ತೆ ಅಂತ ಜಾಲಿಯಾಗಿ
ಮಾತಾಡಿ ಸೀರಿಯಸ್ ಆಗಿ ಮಾತಾಡ್ತಿದ್ದವ್ರನ್ನ ನಗಿಸ್ತಾ ಇದ್ದಾಳೆ. ಹಾಗೆ ಪ್ಯಾಂಗ್ ತಲೆ ಮೇಲೆ ಕೈ ಇಟ್ಟು, ನಾನು ನೋಡೋ ಪ್ಯಾಂಗ್ ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ, ಎಲ್ಲರೂ ನಿನ್ನ ಯಾವಾಗ ಅರ್ಥ ಮಾಡ್ಕೊತಾರೆ ಅನ್ನುವಾಗ, ಅಂಕಲ್ ಯಾರು ನನ್ನ ಅರ್ಥ ಮಾಡ್ಕೊಳ್ಳೋದು ಬೇಡ, ನನಗೆ ನೀವು ಮಾತ್ರ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಇಬ್ಬರು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಅದಲ್ಲದೆ ಹೀರೋ ಅಪ್ಪ ನೋಡಿದರೆ ಅವ್ರ ಫಾರ್ಮಲ್ಲಿ ಒಂದು ಲ್ಯಾಂಡ್ನ ಪ್ಯಾಂಗ್ಗೆ ಕೊಟ್ಟು, ಇದರಲ್ಲೇ ನಿನ್ನ ಪ್ರಾಜೆಕ್ಟ್ ಇದೆ ಅಲ್ವಾ, ರೋಸ್ ಬೆಳೆಸೋದು, ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತಾರೆ. ಇಲ್ಲ ಅಂಕಲ್ ಬೇಡ, ಏನಾದರೂ ತಪ್ಪಾಯಿತು ಅಂದರೆ ನಾನು ಒಬ್ಬಳೇ ಮಾಡ್ಕೊತೀನಿ ಅನ್ನುವಾಗ, ಸರಿ ಇದನ್ನ ನನಗೋಸ್ಕರ ಮಾಡ್ತಾ ಇರೋದು ಅನ್ಕೋ, ನೀ ನನ್ನ ಕೆಳಗಡೆ ವರ್ಕ್ ಮಾಡೋರ ಥರ ಮಾಡಿಕೊಡು ಓಕೆನಾ, ಬೇರೆ ಎಲ್ಲ ಜವಾಬ್ದಾರಿನೂ ನಾನೇ ತೊಗೊತೀನಿ ಅಂತ ಪ್ಯಾಂಗ್ನ ಹೆಂಗೋ ಮಾತಾಡಿ ಕನ್ವಿನ್ಸ್ ಮಾಡ್ತಾರೆ. ಅವಳಿಗೂ ಈ ಪ್ರಾಜೆಕ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಆಗಿರುತ್ತೆ ಅಲ್ವಾ. ಸೊ ಅವತ್ತು ನೈಟೇ ಕೂತ್ಕೊಂಡು ಅದಕ್ಕೆ ಪ್ಲಾನ್ಸ್ನ ರೆಡಿ ಮಾಡ್ತಾ ಇರ್ತಾಳೆ. ಇವರೇ ಊಟ ಹಾಕ್ತೆ ಸಾಯಿಸ್ತಾ ಇರ್ತಾರಲ್ಲ ಅಂತ ಆಲ್ರೆಡಿ ಊಟನ ತೊಗೊಬಂದು ರೂಮಲ್ಲಿ ಇಟ್ಕೊಂಡಿರ್ತಾಳೆ. ಇವಾಗ ಕೆಲಸನೆಲ್ಲ ಮುಗಿಸಿ ಊಟ ಮಾಡೋಣ ಅಂತ ಹಾಲ್ಗೆ ಬಂದು ನೋಡುವಾಗ ಇವಳು ಇಸ್ಕೊಂಡು ಬಂದಿರೋ ಊಟ ಯಾವುದೂ ಕಾಣ್ತಾ ಇಲ್ಲ. ಬೆಳಗ್ಗೆ 3 ಜನ ಬಂದು ಒಳ್ಳೆ ಹುಡುಗರ ಥರನೇ ಮಾತಾಡ್ತಾ ಇರ್ತಾರೆ, ಅವರೇ ಇದನ್ನ ತೆಗ್ದಿರ್ತಾರೆ ಅಂತ ಗೊತ್ತಾಗತ್ತೆ. ಇವಾಗ ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ, ನನಗೆ ಊಟ ಬೇಕು ಅಂತ ಪ್ಯಾಂಗ್ ಏನು ಮಾಡ್ತಾಳೆ ಅಂದರೆ, ಹಸ್ವಂತ ತಡಿಲಾರ್ದೆ ಹೀರೋ ಮನೆ ಒಳಗಡೆ ಕಳ್ಳಿ ಥರ ಹೋಗ್ತಾ ಇದ್ದಾಳೆ. ಅಡುಗೆ ಮನೆಗೆ ಬರ್ತಾಳೆ. ಆವಾಗ ತಾನೇ ಅರ್ತಿತ್ ಬಾತ್ರೂಮಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ. ಇವಳು ಒಳಗಡೆ ಬಂದು ಅವಸರದಲ್ಲಿ ಏನು ಸಿಗತ್ತೆ ಅಂತ ನೋಡ್ತಾಳೆ. ಪಕ್ಕದಲ್ಲಿ ಒಂದು ನೂಡಲ್ಸ್ ಪ್ಯಾಕ್ ಇದೆ, ಅದನ್ನ ತೆಗೆದು ರೆಡಿ ಮಾಡಿ ಕೈಯಲ್ಲಿ ಸಿಗೋ ಬ್ರೆಡ್ ಪ್ಯಾಕೆಟ್ ತೊಗೊಂಡು ಹಾಗೆ ಫ್ರಿಜ್ನ ಓಪನ್ ಮಾಡಿ 2 ಆಪಲ್ ತೊಗೊಂಡು ಹೋಗೋಣ ಅಂತ ತಿರುಗುವಾಗ ಸ್ಪೂನ್ ಜಾರಿ ಕೆಳಗಡೆ ಬೀಳುತ್ತೆ. ಆ ಸೌಂಡ್ ಕೇಳಿಸ್ಕೊಂಡು ಏನು ಸೌಂಡು ಅಂತ ಅರ್ತಿತ್ ಸ್ನಾನ ಮಾಡಿ ಹೊರಗಡೆ ಬಂದು ನೋಡ್ತಾನೆ. ಪ್ಯಾಂಗ್ ನೈಟ್ ಟೈಮಲ್ಲಿ ಮನೇಲಿರೋದು ನೋಡಿ ಸುಮ್ಮನೆ ಅನುಮಾನ ಪಡ್ತಾನೆ. ಇವಾಗ ಹೇಳಬೇಕಾ, ಹಂಗೆ ಟವಲಲ್ಲೇ ನಿಂತ್ಕೊಂಡು ಪ್ಯಾಂಗ್ನ ಗುರಾಯಿಸ್ತಾ ನೋಡ್ತಿರುವಾಗ ಪ್ಯಾಂಗ್ ಎಲ್ಲನೂ ತೊಗೊಂಡು ತಿರುಗಿ ನೋಡ್ತಾಳೆ. ಇವನು ನೋಡಿದ್ದೆ ಕೈಯಲ್ಲಿರೋ ಆಪಲ್ ಹೆದರಿಕೆಯಲ್ಲಿ ಕೆಳಗಡೆ ಬಿದ್ದು ಓಡ್ತಾ ಇದೆ. ಇಲ್ಲೇನಕ್ಕೆ ಬಂದೆ ಅಂತ ಕೇಳುವಾಗ ಪ್ಯಾಂಗು ತುಂಬ ಹಸ್ವಾಗ್ತಿತ್ತು, ಅದಕ್ಕೆ ತಿನ್ನೋಕೆ ಏನಾದರೂ ತೊಗೊಂಡು ಹೋಗೋಣ ಅಂತ ಬಂದೆ ಅಂತಾಳೆ. ಕೇವಲವಾಗಿ ಸುಳ್ಳು ಹೇಳ್ತಾ ಇದೆಯಾ, ನೀನು ಯಾವ ಥರ ಹುಡುಗಿ ಅನ್ನೋದು ನಿನಗೆ ಬೇಕಾದರೆ ಮರ್ತೋಗಿರ್ಬೋದು, ನಮಗೆಲ್ಲ ಚೆನ್ನಾಗಿ ನೆನಪಿದೆ. ಈ ನೈಟಲ್ಲಿ ನೀನು ಮನೆಗೆ ಬಂದಿದ್ದೀಯಾ ಅಂದರೆ ಏನಕ್ಕಂತ ಚೆನ್ನಾಗಿ ಗೊತ್ತು, ನಿನಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇಲ್ವಾ ಅಂತ ಬೈತಾ ಇದ್ದಾನೆ. ಅಯ್ಯೋ ತಂದೆ, ಸತ್ಯವಾಗ್ಲೂ ನಾನು ಊಟನ ತೊಗೊಂಡು ಹೋಗೋಕ್ಕೆ ಬಂದೆ, ಯಾರೋ ಹಾಳನ್ನ ಇಟ್ಟು ಅಲ್ಪ ಥರ ನನ್ನ ಊಟನ ತೊಗೊಂಡು ಹೋಗಿದ್ದಾರೆ, ಅದರಿಂದ ನಾನು ಇಲ್ಲಿಗೆ ಬರೋ ಹಾಗಾಯಿತು ಅಂತಿರುವಾಗ, ಹೇ ಏನು ದಿಮಾಕ ಅಂತ ಅರ್ತಿತ್ ಮುಂದೆ ಬರ್ತಾ ಇದ್ದಾನೆ. ಇವಾಗ ಪ್ಯಾಂಗ್ ನೋಡ್ತಾಳೆ, ಇವನಿಗೇನು ಕೈಯೆಲ್ಲ ಮುಂಚೆಗಿಂತ ಇಷ್ಟು ದೊಡ್ಡದಾಗಿದೆ, ಲೈಟಾಗಿ ಕತ್ತಿ ಸುಕ್ತಾ ಅಂದರೆ ನನ್ನ ಖಾಲಿ ಅಂತ ಮನ್ಸೊಳಗೆ ಈ ಥರ ಯೋಚನೆ ಮಾಡ್ತಾ ಇದ್ದಾಳೆ. ಆದರೆ ಅರ್ತಿತ್ ಇವಳು ಹೀಗೆ ನೋಡೋದು ನೋಡಿ, ನೋಡು ಇನ್ನೂ ಹಾಗೆ ನನ್ನ ಮೇಲೆ ಫೀಲಿಂಗ್ಸ್ ಇಟ್ಕೊಂಡು ಸುತ್ತಾ ಇದೆಯಾ ಅಂತ ಕೇಳ್ತಾನೆ. ಅಯ್ಯೋ ಸಾಕು, ನೀವೇ ನಿಮ್ಮನ್ನ ಹೀಗೆ ತಿಳ್ಕೊಬೇಡಿ, ನಾನೇನು ಹುಡುಗರನ್ನ ಶರ್ಟ್ ಇಲ್ಲದೆ ನೋಡಿದಾಗೆ ಮಾತಾಡ್ತಾ ಇದ್ದೀರಾ, ಅದನ್ನೆಲ್ಲ ತುಂಬ ಸಲ ನೋಡಾಯಿತು. ಹೌದೌದು, ನೀನು ನೋಡಿರ್ತೀಯ, ನಿನ್ನ ಬಗ್ಗೆ ಗೊತ್ತಿಲ್ವಾ, ಮುಕ್ತಲ್ಲೇ ಬರ್ದಿದೆ ಅಲ್ವಾ ಅಂತ ಇವಳನ್ನ ಡ್ಯಾಮೇಜ್ ಮಾಡ್ತಾನೆ. ಅಪ್ಪ ತಂದೆ ಬಿಡಿ, ನಾನು ಊಟನ ತೆಗಿಯೋಕ್ಕೆ ಬಂದೆ ಅಂತ ಇವಳೇ ಹೋಗೋಕ್ಕೆ ಟ್ರೈ ಮಾಡಿದ್ರು ಇವನು ಬಿಡ್ತಾನೆ ಇಲ್ಲ. ಹೋಗ್ತಿರೋ ಹುಡುಗಿಗೆ ಹೇ ನಾಟ್ಕದೊಳೆ ಅಂತ ಕರೀತಾನೆ. ಈ ಟೈಮಲ್ಲಿ ಪ್ಯಾಂಗೆ ಲೈಟಾಗಿ ಕೋಪ ಬರುತ್ತೆ. ಇಲ್ಲಿ ನೋಡಿ, ಒಂದು ಊಟನ ತೆಗ್ದಿರೋದಕ್ಕೆ ಇದೆಲ್ಲ ಟೂ ಮಚ್ ಅಂತಿರುವಾಗ ನಾನು ಈ ಊಟ ಕೇಳ್ತಿಲ್ಲ, 6 ವರ್ಷದಿಂದ ನೀನು ಮಾಡಿರೋ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಅಪ್ಪ ನಿನಗೆ ತುಂಬ ಹಣ ಸೇರಿಸಿದ್ದಾರೆ ತಾನೇ, ಅದನ್ನ ಹಿಡ್ಕೊಂಡು ಸುತ್ತೋದು ಬಿಟ್ಟು ಇಲ್ಲೇನಾಗಿ ಬಂದಿದ್ಯಾ, ಅದೆಲ್ಲ ಆಲ್ರೆಡಿ ಖಾಲಿ ಮಾಡ್ದ, ನಿಜವಾಗ್ಲೂ ಅಮೌಂಟ್ಗೆ ಬಂದ ಅಥವಾ ಬೇರೆ ಏನಕ್ಕಾದರೂ ಬಂದಿದೆಯಾ ಅಂತ ಗೊತ್ತಿಲ್ಲ ಅಂತ ಒಂಥರ ಹೇಳೋಕ್ಕೂ, ಬೇರೆ ಏನಕ್ಕೆ ಅಂದರೆ ಅಂತ ಪ್ಯಾಂಕ್ ಕೇಳೋಕ್ಕೂ, ಯಾಕೆ ನಿನಗೆ ಗೊತ್ತಿಲ್ವಾ, ಅದನ್ನ ಬೇರೆ ನನ್ನ ಬಾಯಲ್ಲಿ ಹೇಳಬೇಕಾ, ಹೇಳಬೇಡಿ, ಇವಾಗ ಯಾರು ನಿಮ್ಮನ್ನ ಹೇಳೋಕ್ಕೆ ಹೇಳಿದ್ದು, ಹೀಗೆ ಮಾತಾಡ್ತಾ ಇರಿ ನಾನು ಹೋಗ್ತೀನಿ ಅಂತ ಅವನನ್ನ ಕ್ಯಾರೆ ಅಂದೆ. ಅವ್ನು ಏನು ಮಾತಾಡಿದ್ರು ಸ್ವಲ್ಪನೂ ಕಿವಿ ಕೊಡದೆ ಹೊರಟು ಹೋಗೋದಕ್ಕೂ ಅರ್ತಿತ್ಗೆ ಹೆಂಗೆ ಅಂದರೆ ಇಷ್ಟು ಇವಳು ಈ ಥರ ಮಾಡೋದು ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾಕೆ ಅಂದರೆ ಮುಂಚೆ ಎಲ್ಲ ಮೈ ಮೇಲೆ ಬರ್ತಾ ಇರ್ತಾಳೆ, ಏನಾದರೂ ಹೇಳಿದ್ರೆ ಬರ್ತಾ ಇದ್ಲು ಅಲ್ವಾ. ಇವಾಗ ಇವಳು ಹೀಗೆ ಮಾಡೋದು ನೋಡಿ ನಿಜವಾಗ್ಲೂ ಚೇಂಜ್ ಆಗಿದ್ದಾಳ ಇಲ್ಲ ಹಳೆ ಪ್ಯಾಂಗೇನ ಅಂತ ಕನ್ಫ್ಯೂಸ್ ಆಗಿ ನೋಡ್ತಾ ಇದ್ದಾನೆ. ನೆಕ್ಸ್ಟ್ ಡೇ ಹೀರೋ ಅಪ್ಪ ನೋಡಿದ್ರೆ ಪ್ಯಾಂಗ್ಗೆ ಫಾರ್ಮಲ್ಲಿ ನೋಡ್ಕೊಂಡು ಓಡಾಡ್ತಾ ಇದ್ದಾಳೆ ಅಂತ ಇವಳಿಗೊಂದು ಸ್ಕೂಟಿ ತಂದು ಕೊಟ್ಟಿದ್ದಾರೆ. ಅದನ್ನ ನೋಡಿದರೆ ಸಖತ್ ಹ್ಯಾಪಿಯಾಗಿ, ಥ್ಯಾಂಕ್ಸ್ ಅಂಕಲ್, ನನಗೆ ತುಂಬ ಇಷ್ಟ ಆಗಿದೆ, ಇದು ನನ್ನ ಕರ್ತವ್ಯ, ಇನ್ಮೇಲೆ ನೀನು ಜಾಲಿಯಾಗಿ ಓಡಾಡ್ಕೊಂಡಿರು, ಕಾಲೆಲ್ಲ ನೋವಾಗಲ್ಲ, ಏನಾದರೂ ಇದ್ದರೆ ಅಂಕಲ್ ಹತ್ರ ಕೇಳಬೇಕು ಅಂತ ಯಾವಾಗಿನಂತೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಅರ್ತಿತ್ ಇವಳು ಗಾಡಿಯಲ್ಲಿ ಸುತ್ತೋದು ನೋಡ್ತಾ ಇದ್ದಾನೆ. ಯಾವಾಗ ಬೈಕ್ನ ಎತ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ.
ಇವಳು ಹೋಗೋ ಜಾಗದಲ್ಲೆಲ್ಲ ಪ್ರಾಬ್ಲಮ್ ಮಾಡೋದೇ ಇವನು ಫುಲ್ ಟೈಮ್ ವರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಇವಾಗ ಹಾಗೆ ನೋಡಿದ್ರೆ ಹೀರೋ ಅಪ್ಪ ಬಂದು ಪ್ಯಾಂಗ್ ಮಾಡಿರೋ ಪ್ಲಾನ್ಸ್ನೆಲ್ಲ ತೊಗೊಬಂದು ಅರ್ತಿತ್ಗೆ ತೋರ್ಸೋಕೆ ಬಂದಿದ್ದಾರೆ. ಇವನು ಇದನ್ನೆಲ್ಲ ನೋಡಿ ಏನಕ್ಕೆ ಇದೆಲ್ಲ ನನಗೆ ತೋರಿಸ್ತಾ ಇದ್ದೀರಾ, ಅದಲ್ಲದೆ ಇಷ್ಟ ಬಂದಂಗೆ ಜಾಗ ಕೊಟ್ಟಿದ್ದೀರಾ, ಅದಕ್ಕೆ ಸಖತ್ ಖರ್ಚಾಗುತ್ತೆ, ಅದು ಅವಳನ್ನ ನಂಬಿ ಕೊಟ್ಟಿದ್ದೀರಾ, ಅವಳ ಬಗ್ಗೆ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ, ಅವಳು ತುಂಬ ಟ್ಯಾಲೆಂಟ್ ಆದ ಹುಡುಗಿ ಅನ್ನುವಾಗ, ಇಲ್ಲ ಅದು ಬೆಳೆಯೋಕ್ಕೆ ತುಂಬ ದಿನ ಆಗುತ್ತೆ, ಅಲ್ಲಿವರೆಗೂ ಇಲ್ಲಿ ಅವಳು ಇರಿಸೋಕೆ ನೋಡ್ತಾ ಇದ್ದೀರಿ ಅಂದರೆ ಹಿಂದೆ ಏನು ಪ್ಲಾನ್ ಇದೆ ಅಂತ ಕೇಳ್ತಾನೆ. ಹೀರೋ ಅಪ್ಪ ಸ್ವಲ್ಪ ಟೈಮ್ ಯೋಚನೆ ಮಾಡಿ, ಹೇ ನೀನು ಆ ಥರ ಯೋಚನೆ ಮಾಡ್ತಾ ಇದೆಯಾ, ಏನು ನಿನಗೂ ಪ್ಯಾಂಗೂ ಮ್ಯಾರೇಜ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಆ ವಿಷಯ ಬಗ್ಗೆ ಹೇಳ್ತಾ ಇದೆಯಾ, ನನಗೆ ಪ್ಯಾಂಗ್ ಮೇಲೆ ಪ್ರೀತಿ ಇದೆ, ಅದಕ್ಕೆ ಅಂತ ನನ್ನ ಮಗನಿಗಿಂತ ಹೆಚ್ಚಾಗೇನಿಲ್ಲ ಅಂತ ಇಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸಿದ್ದೀನಿ, ನಾನು ನಿನ್ನ ಫೋರ್ಸ್ ಎಲ್ಲ ಮಾಡೋದಿಲ್ಲ ಅನ್ನುವಾಗ ಥ್ಯಾಂಕ್ಸ್ ಅಪ್ಪ ಅಂತಾನೆ. ಆದರೆ ಅವಳಿಗೆ ಒಂದು ಹುಡುಗ ಸಿಗೋವರೆಗೆ ಅವನು ನನಗಿಂತ ಚೆನ್ನಾಗಿ ನೋಡ್ಕೊತಾನೆ ಅನಿಸೋವರೆಗೂ ಅವಳನ್ನ ನಾನೇ ನೋಡ್ಕೊಳ್ಳೋದು, ಅವಳು ನನ್ನ ಜೊತೆನೇ ಇರ್ತಾಳೆ ಅಂತ ಹೇಳ್ತಾರೆ. ಸರಿ ಏನೋ ಮಾಡಿ, ಆದರೆ ನಾನು ಅವಳ ಪಕ್ಕನೇ ಬರೋಕ್ಕೆ ಇಷ್ಟಪಡೋದಿಲ್ಲ, ನನ್ನಿಂದ ಇದನ್ನ ನೋಡೋಕ್ಕಾಗಲ್ಲ ಅಂತಾನೆ. ಯಾಕೋ ನಾ ಹೇಳೋದು ಇನ್ನೂ ನಂಬಿಕೆ ಆಗ್ತಾ ಇಲ್ವಾ, ಇಲ್ಲಪ್ಪ ಅವಳಿಗೆ ನನ್ನ ವೈಫಾಗಿ ಬರಬೇಕು ಅನ್ನೋ ಆಸೆ ಖಂಡಿತ ಇರತ್ತೆ ಅಂತ ಅರ್ತಿತ್ ಹೇಳ್ತಾನೆ. ಅದನ್ನ ಕೇಳಿದೆ ಹೀರೋ ಅಪ್ಪ ನೋಡಿದ್ರೆ ಸಖತ್ ನಗ್ತಾ ಇದ್ದಾರೆ. ಅಪ್ಪ ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಇದರಲ್ಲಿ ನಗೋಕ್ಕೇನಿದೆ ಅಂದಾಗ ಪ್ಯಾಂಗ್ ನೀನು ಅಂದ್ಕೊಳ್ಳೋ ಹಾಗಿಲ್ಲ, ಇವಾಗ ಅವಳು ಟೋಟಲಾಗಿ ಚೇಂಜ್ ಆಗಿದ್ದಾಳೆ, ನಾನೇ ಹೋಗಿ ನಿನ್ನ ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಸಹ ಅವಳು ಇದ್ರ ಬಗ್ಗೆ ಯೋಚನೆ ಮಾಡ್ತಾಳೆ, ಅಷ್ಟು ಬದಲಾಗಿದ್ದಾಳೆ, ಅವಳನ್ನ ನೆನೆಸ್ಕೊಂಡು ಭಯ ಪಡಬೇಡ, ನೀನು ಬೇಗ ಮದುವೆ ಆಗೋ ಕೆಲಸ ನೋಡು ಅನ್ನುವಾಗ, ನಾನು ಯಾರನ್ನ ಮದುವೆ ಆಗೋದು, ಅದೇ ನನ್ನ ಲೈಫ್ ಫುಲ್ಲಾಗಿ ಈ ಫಾರ್ಮಲ್ಲೇ ಹೋಯ್ತಲ್ಲ ಅನ್ನುವಾಗ, ಅದೇ ಲಿಂಗ್ ಇದ್ದಾಳಲ್ಲ ಅದೇನಾಯಿತು ಅಂತ ಕೇಳುವಾಗ, ಅವಳು ನನ್ನ ಫ್ರೆಂಡ್ ಅಷ್ಟೇ ಅಪ್ಪ ಅಂತ ಹೇಳ್ತಾ ಇದ್ದಾನೆ. ಇವಾಗ ಹಾಗೆ ಕಟ್ ಮಾಡಿ ಲಿಂಗ್ನ ತೋರಿಸ್ತಾ ಇದ್ದಾರೆ. ಅಬ್ರಾಡಿಂದ ಇವಾಗ ತಾನೇ ಬಂದಿದ್ದಾಳೆ ಅನಿಸುತ್ತೆ. ಇವಳು ಮತ್ತು ಅರ್ತಿತ್ ಸೇರಿ ಇಲ್ಲಿ ಫಾರ್ಮಲ್ಲಿ ಒಂದು ಶಾಪ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಜಾಗಕ್ಕೆ ಅರ್ತಿತ್ ಫ್ರೆಂಡ್ ಪ್ಯಾಂಗ್ನ ಕರ್ಕೊಂಡು ಬರ್ತಾನೆ. ಯಾಕೆ ಅಂದರೆ ಪ್ಯಾಂಗ್ ಕೇಳಿರ್ತಾಳೆ ಈ ಥರ ಲಿಂಗ್ನ ನೋಡಬೇಕು ಅಂತ. ಲಿಂಗ್ನ ನೋಡಿದೆ ಫಸ್ಟ್ ಮಾತಲ್ಲೇ ಲಿಂಗ್ ಅವತ್ತು ನಾನು ಆ ಥರ ನಡ್ಕೊಂಡಿದ್ದಕ್ಕೆ ಸಾರಿ, ನನಗೆ ಗೊತ್ತಿಲ್ಲದೆ ಚಿಕ್ಕ ಹುಡುಗಿ ಥರ ಮಾಡಿದೆ ಅಂತ ಸಾರಿ ಕೇಳ್ತಾ ಇದ್ದಾಳೆ. ಯಾಕೆ ಅಂದರೆ ಪ್ರಾಬ್ಲಮ್ ನಡೆಯೋಕ್ಕೆ ಮುಂಚೆ ಅರ್ತಿತ್ ಮತ್ತು ಇವ್ನ ಫ್ರೆಂಡ್ಸ್ ತಾನೇ ಪ್ಯಾಂಗ್ನ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಸೊ ಇವಾಗ ಹಳೆ ರೀತಿಯೇ ಇವಳ ಜೊತೆ ಫ್ರೆಂಡ್ ಆಗೋಕ್ಕೆ ಟ್ರೈ ಮಾಡ್ತಾಳೆ. ಲಿಂಗ್ ಒಳ್ಳೆ ಹುಡುಗಿ ಆಗಿರೋದ್ರಿಂದ ನಿಜ ಹೇಳ್ತಾ ಇದೆಯಾ, ನನ್ನ ನೋಡಿದ್ದೆ ನಿನಗೆ ಖುಷಿನಾ ಅಂತ ಕೇಳಿದಾಗ ಹೌದು ತುಂಬ ಸಂತೋಷ ಅಂದು ಲಿಂಗ್ನ ಹಗ್ ಮಾಡ್ಕೋತಾಳೆ. ಇವಾಗ ಎಲ್ಲರೂ ಪ್ಯಾಂಗ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ, ಆದರೆ ಹೀರೋ ಮಾತ್ರ ಹಾಗೇ ಇದ್ದಾನೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.